ಜಾಸ್ತಿ ಇರುತ್ತೆ, ಯಾರ್ದೇನು ಅಂತ ಗೊತ್ತಾಗಲ್ಲ. ಏನ್ ಮಾಡ್ಲಿ ದುಡ್ಡ? ಇದೇ ಸೀನು ನಿಮ್ ಮಗನಿಗೆ ಬರ್ತದೆ. ನಿಮ್ ಮಗ ನಿಂಗೆ ಕಾಲ್ ಮಾಡ್ತಾನೆ, ಫ್ಯೂಚರ್ ಅಲ್ಲಿ ನಿಂಗೆ ಒಂದು ಮದ್ವೆ ಆಗುತ್ತೆ ಆಯ್ತಾ, ಎಷ್ಟು ಹೊಟ್ಟೆ ಹುರ್ಕೊಂಡಿರ್ತಾರ, ನನ್ ದುಡ್ಡು ಹೋಯ್ತು ಅಂತ ವಿಜಯ ಮಾಡ್ಬೇಕು ಅಂತ ಇಕ್ಕೆ ನನ್ನದನ್ನೇ ಬರ ಸಿಕ್ಕಿದ ಮೇಲೆ 1 ಕೋಟಿನೋ ಇಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಪಾರ್ಸೆಲ್ ಇತ್ತು ಫಸ್ಟ್ 5 ಜನ ನಂದೊಂದಂತ ನನಗೆ ಫೋನ್ ಮಾಡಿದ್ರು ಒನ್ ಟೈಮಲ್ಲಿ. ಗಾಯ್ಸ್ ಗುಡ್ ಮಾರ್ನಿಂಗ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ನನ್ನ ಹೊಸ ವಿಡಿಯೋ. ಮಗನ ನಮ್ಮ ಡ್ಯಾಡಿಗೆ ತಾಳ್ಮೆನೇ ಇಲ್ಲ, ಟೈಮ್ ಆಗ್ತಾಯಿತ್ತು ಅಂದ್ರೆ ಡ್ರಾಪ್ ಮಾಡ್ತೀನಿ ಅಂದ್ರೆ ಒಬ್ಬರೇ ಹೋಗ್ಬಿಟ್ಟವ್ರೆ. ಇವಾಗ ನಮ್ಮ ಡ್ಯಾಡಿನ ಪಿಕಪ್ ಮಾಡೋಕ್ಕೆ ರೋಡಲ್ಲಿ ಇರ್ತಾರೆ, ಹೋಗ್ಬೇಕು, ಡ್ರಾಪ್ ಮಾಡಬೇಕು. ತುಂಬ ಮುಂದೆ ಬಂದ್ಬಿಟ್ಟಿದ್ದಾರೆ ಗೈಸ್, ರೋಡಲ್ಲೂ ಕಾಣಿಸ್ತಾ ಇಲ್ಲ. ಅಪ್ಪ ಈ ಕಡೆ ಹೋದ್ರೆ ಈ ಕಡೆ, ಹಾಂ ಅಲ್ಲಿದ್ದಾರೆ. ಡ್ಯಾಡಿ ಏನು ಸೋ ಮಚ್ ಅರ್ಜೆನ್ಸಿ, ಪುಷ್ ಅಂತ ಬಂದ್ಬಿಟ್ಟಿದ್ಯಾ? ಬರ್ತೀನಿ ಮಾಪ, ಹೋಗಿ. ಕಮನ್ ರೆಡಿ. ನಿಗೊಂದು ಕ್ವಶನ್. ಏಯ್ಯ ಕ್ವಶನ್ ಏನು ಒಂದು ತರಬೇಕಪ್ಪ, ಒಂದು ಮೊಬೈಲ್ ಬೇಡ, ಬೈಕ್ ಬೇಕು ಅಂತ ಏನು ಮಾಡೋದು? ಅದಕ್ಕೆ ಬೈಕ್ ನೋಡೋಕೆ ಹೋಗಿದ್ದೀವಿ. ಎಲೆಕ್ಟ್ರಿಕ್ ಗಾಡಿ ಬೇಡ, ಅವ್ನು ಯಾವುದು 2 ಬೈಕ್ ನೋಡೋನೆ. ಎನ್ಫೀಲ್ಡ್ ಪರವಾಗಿಲ್ಲ ಅನಿಸ್ತು, ಇನ್ನೊಂದು ಫುಲ್ ಹೆವಿ ಸ್ಪೀಡ್. ಅದು ಹೆವಿ ಸ್ಪೀಡ್ ಯಾವುದು ಬೇಡ ಅಂತ ರೆಡಿ. ಬಾಯ್ 1 ನಿಮಿಷ. ಇವಾಗ ತಗೊಂಡ್ಬಿಡ್ರು ರೆಡಿ. ಇವಾಗ ನಾನು ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನನಗೆ ಒಂದು ಪರ್ಸ್ ಸಿಗುತ್ತೆ, ಸ್ವಲ್ಪ ರೀಸೆಂಟ್ ಬಾ. ಆ ಪರ್ಸಲ್ಲಿ ಕಾಸು ಜಾಸ್ತಿ ಇರುತ್ತೆ, ಸ್ವಲ್ಪ ಅಡ್ರೆಸ್ ಇರಲ್ಲ, ಅವ್ರದ್ದು ಅಡ್ರೆಸ್ ಯಾವುದು ಇರಲ್ಲ. ಆ ಬಸ್ಸಲ್ಲಿ ಕಾಸು ಜಾಸ್ತಿ ಇರುತ್ತೆ, ಯಾರ್ದೇನು ಅಂತ ಗೊತ್ತಾಗಲ್ಲ. ಏನು ಮಾಡಲಿ ದುಡ್ಡ? ಪುಣ್ಯಾತ್ಮ ನಾನು ಈ ಕಡ್ಲ ಬಿಡುವ. ಇಲ್ಲ 5,000 ಹಾಂ ಓಕೆ ಬಾಯ್. ಒಪ್ತೆ ಕಡೆ ಒಪ್ತೆ. ಅಲ್ಲ ಎಷ್ಟು ದೊಡ್ಡ ಗಾಡಿನೇ ವಾಲ್ಕೊಂಡ್ಬಿಟ್ಟೈತೆ, ಆ ಗೋಡೆ ಎಷ್ಟು ಸ್ಟ್ರಾಂಗ್ ಆಗೈತೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಫೈನಲಿ ಗೈಸ್ ಇಂಟು ಕೇರ್ಪುರ ಮಾರ್ಕೆಟ್. ಹಾಯ್ ಮನೋಜ್, ಗುಡ್ ಮಾರ್ನಿಂಗ್. ಏನೊಬ್ಬ ಹಿಂಗೆ ಹಿಡ್ಕೊಂಡ್ಬಿಡ್ತೀಯ ನಡಿ, ಬರೀ ಕೆಲಸ ಇಲ್ಲ. ಇದೇ ಕೆಲಸ ನಂಗೆ ಇವಾಗ. ಅದೇ ನೀನು ರಿಯಲ್ ಆಗಿ ಆನ್ಸರ್ ಮಾಡ್ತೀಯ, ಯಾವ ಥರ ಆನ್ಸರ್ ಮಾಡ್ತೀಯ ನೋಡ್ಬೇಕು. ನಾನು ಒಂದು ಕ್ವಶನ್ ಕೇಳಿದಾಗ ಯಾಕೆ ಡೌಟಾ? ಓಕೆ, ನೀನು ರೋಡಲ್ಲಿ ಹಿಂಗೆ ಮಾರ್ಕೆಟಲ್ಲಿ ಹಿಂಗೆ ನಡ್ಕೊಂಡು ಹೋಗ್ತಾ ಇರ್ತೀಯ, ಅಲ್ಲಿ ಆಟೋ ಐತಲ್ಲ, ಆ ಆಟೋ ಹತ್ರ ನಿಂಗೆ ಒಂದು ಪರ್ಸ್ ಸಿಗುತ್ತೆ, ವಾಲೆಟ್ ಕೇಳಿಸಿದಾ? ಆ ವಾಲೆಟಲ್ಲಿ ಒಂದು 5-6 ಸಾವಿರ ಇರ್ತದೆ ಕ್ಯಾಶು, ಅಡ್ರೆಸ್ಸು ಗಿಡ್ರೆಸ್ಸು ಏನೂ ಇರಲ್ಲ. ಇವಾಗ ವಾಲೆಟ್ನ ಏನು ಮಾಡ್ತೀಯ? ಹಾಂ, ಯಾರು ಇಲ್ದಿರೋರು ಕೊಡ್ಬೇಕು. ಓಕೆ, ಅಕಸ್ಮಾತ್ ಇದೇ ಸೀನು ನಿಮ್ಮ ಮಗನಿಗೆ ಬರ್ತದೆ. ನಿಮ್ಮ ಮಗ ನಿಂಗೆ ಕಾಲ್ ಮಾಡ್ತಾನೆ, ಅಪ್ಪ ನಂಗೆ ಒಂದು ವಾಲೆಟ್ ಸಿಕ್ಕಿದೆ, ಅದ್ರಲ್ಲಿ 5-6 ಸಾವಿರ ಐತೆ, ಏನು ಮಾಡಲಿ ಅಂತ ಕೇಳ್ತಾನೆ. ಏನು ಮಾಡ್ತೀವಿ? ಯಾರಾದ್ರೂ ಕೇಳಿದ್ರೆ ಕೊಟ್ಬಿಡು, ಹಾಂ ಇಲ್ಲಾಂದ್ರೆ ಎಲ್ಲಾದ್ರೂ ಕೊಟ್ಬಿಡು, ಅಷ್ಟೊಂದು ಕೊಟ್ಬಿಡ್ಬಾರ್ದು. ನಿಸ್ಸೀಮನು ಧೀಮಂತನು ಏಕೈಕನು. ಚಂದ್ರನ ನನಗೂ ಮರ್ತೋಗ್ಬಿಟ್ಟೆ ಸಾಂಗ್ ಲಿರಿಕ್ಸು, ಏನೋ ಆಡ್ತಾ ಇದೆಯಾ? ಸರಿ, ನೀವೊಂದು ಕ್ವಶನ್ ಕೇಳಬೇಕು. ಫ್ಯೂಚರಲ್ಲಿ ನಿಮಗೆ ಹಂಗಲ್ಲ ಕಣೆ. ಫ್ಯೂಚರಲ್ಲಿ ನಿಂಗೆ ಒಂದು ಮದುವೆ ಆಯ್ತದೆ, ಫ್ಯೂಚರಲ್ಲಿ ನಿಂಗೆ ಒಂದು ಮದುವೆ ಆಗುತ್ತೆ ಆಯ್ತಾ? ಹಾಂ ಓಕೆ, ಕಾನ್ಫಿಡೆಂಟ್ ಆಗಿದೆಯಾ? ಆಗುತ್ತೆ. ಓಕೆ. ಸೊ ಮದುವೆ ಆದಮೇಲೆ ಎಷ್ಟು ಒಂದು 15 ವರ್ಷ ಆದಮೇಲೆ ಕೇಳಿಸ್ಕೊ, ಮದುವೆ ಅದೇ 2 ವರ್ಷಕ್ಕೆ ಪಾಪು ಇರ್ತದಾ? ಓಕೆ, 15 ವರ್ಷ ಆದಮೇಲೆ 13 ವರ್ಷಕ್ಕೆ ಪಾಪು ಇರುತ್ತೆ. ಆ ಪಾಪು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅವನಿಗೊಂದು ಪರ್ಸ್ ಸಿಗುತ್ತೆ, ಅವ್ನು ನಿನಗೆ ಕಾಲ್ ಮಾಡ್ತಾನೆ. ಹಾಗೆಲ್ಲ ತುಂಬ ಫಾಸ್ಟ್ ಜನ್ರೇಷನ್ ಅಲ್ಲ, ಚಿಕ್ಕ ಮಕ್ಕಳು ಕೂಡ ಫೋನ್ ಕೊಟ್ಬಿಟ್ಟಿರ್ತಾರೆ, ಅವ್ನ ಕೈಲಿ ಆಲ್ರೆಡಿ ಒಂದು ಫೋನ್ ಇರುತ್ತೆ. ಸರಿ, ಟ್ಯಾಬ್ ಇರುತ್ತೆ. ಅವ್ನಿಗೆ ಕಾಲ್ ಮಾಡಿಬಿಟ್ಟು ಮಮ್ಮಿ ನಂಗೊಂದು ವಾಲೆಟ್ ಸಿಕ್ಕಿದೆ, ಅದರಲ್ಲಿ ಒಂದು ಸ್ವಲ್ಪ ಒಂದು 6-7 ಸಾವಿರ ಕಾಸು ಐತೆ, ಏನು ಮಾಡಲಿ ಮಮ್ಮಿ ಅಂತ ಕೇಳ್ತಾನೆ. ಏನು ಹೇಳ್ತೀಯ? ಅಲ್ಲೇ ಬಿಟ್ಟು ಬಾ ಅಂತ್ಯಾ? ಸರಿ ಬಿಡು, ಸೀನ್ನ ರಿಪ್ಲೇಸ್ ಮಾಡು. ನೀನೇ ನಡ್ಕೊಂಡು ಹೋಯ್ತಾ ಇರ್ತೀಯ, ನಿಂಗೆ ಒಂದು ವಾಲೆಟ್ ಸಿಗ್ತದೆ, ಆಗೇನು ಮಾಡ್ತೀಯ? ಹೌದಾ? ಆ ವಾಲೆಟಲ್ಲಿ ಯಾರು ಎತ್ತ ಏನು ಯಾರ್ದು ಅಂತ ಏನೂ ಹೆಸರು ಇರಲ್ಲ ಅಲ್ಲಿ. ದೇವ್ರುಂಡಿಗ
ಹಾಂ ಓಕೆ 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 ನೋಡು ಇವಾಗ ತಾನೇ ಎದ್ದಿದ್ಯಾ, ಎದೊಳ್ಬೇಕಾದ್ರೆ ಅದೆಲ್ಲ ಟ್ವಿಸ್ಟಿಂಗ್ ಕ್ವಶನ್ ಕೇಳಿದ್ರೆ ಕಣ್ ಜೋರಾಗಿ ಬಿಡ್ತೀಯ. ಎದೊಳು 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 ಅತ್ತಮ್ಮ, ನೀನೇನ್ ಮಾಡ್ತೀಯ ಅತ್ತಮ್ಮ? ಏನಕ್ಕೆ ಅಂದ್ರೆ ಹಂಗಲ್ಲ ಅತ್ತಮ್ಮ, ಫಸ್ಟ್ ಅದೇನು ಹೇಳ ಅದು ಏನ್ಲ ಅತ್ತಮ್ಮ, ನಾನು ನಡ್ಕೊಂಡಿದ್ದೆ ಇರ್ತೀನಿ. ನನಗೆ ಒಂದು ವಾಲೆಟ್ ಸಿಗುತ್ತೆ, ವಾಲೆಟ್ ಅಂದ್ರೆ ಪರ್ಸ್ ಸಿಗುತ್ತೆ, ಆ ಪರ್ಸಲ್ಲಿ ಹುಡುಗರು ಬಳಸೋ ಆ ಪರ್ಸಲ್ಲಿ ಒಂದು 5,000 ರೂಪಾಯಿ ಕಾಸಿರುತ್ತೆ, ಫುಲ್ ಕ್ಯಾಶು. ಆ ಕ್ಯಾಶ್ ನನಗೆ ಸಿಕ್ಕೈತೆ ಅತ್ತಮ್ಮ, ಏನ್ ಮಾಡ್ಲಿ ಅಂತ ನಿಂಗೆ ಕಾಲ್ ಮಾಡ್ತೀನಿ. ಮಾಡ್ತೀಯಾ? ಏನ್ ಹೇಳ್ತೀಯ ಅತ್ತಮ್ಮ? ಏನ್ ಮಾಡ್ತೀಯ ಅಂದ್ರೆ ಆ ಪರ್ಸ್ ಅಲ್ಲೇ ಇರ್ತದೆ, ಅಕ್ಕಂದ್ ನಿನ್ಗೆ 4,000 ಸಿಕ್ತಂದ್ರೆ ಅಲ್ಲಿ ನಿಂದ 8,000 ರೂಪಾಯಿ ಹೋಗುತ್ತೆ, ಹೋಗಪ್ಪ ಅಂತ ಹೇಳ್ಬಿಟ್ಟು ಅಲ್ಲೇ ಬಿಸಾಕ್ಬಿಟ್ಟು ಹೋಗುದು. Once upon a time 15 kg ಆಯ್ತಾನ ತಗೊಂಡೋಗು ಅಂತ ಹೇಳೋದು. ತಗೊಂಡು ಹೋದ್ರು ನಿಂದ ಅದಂಗೆ ನಿಂದ ಅಲ್ಲಿ 4,000 ಸಿಕ್ತಂದ್ರೆ ಇನ್ನೊಂದ್ ಕಡೆ ನಿಂದ 8,000 ರೂಪಾಯಿ ಹೋಗ್ತೈತೆ, ಅವಾಗ ಏನ್ ಮಾಡ್ತೀಯಾ? ಎಕ್ಸ್ಪೀರಿಯನ್ಸ್ ಆತ. ಹೌದು, ವಾವ್. ಅದು ಕೆಲವರು ಸಿಕ್ಕಿದ್ರೆ ಅಯ್ಯೋ ಯಾರು ಎಷ್ಟು ಹೊಟ್ಟೆ ಹುರ್ಕೊಂಡಿರ್ತಾರ, ನನ್ನ ದುಡ್ಡು ಹೋಯ್ತು ಅಂತ ಹೇಳ್ಬಿಟ್ಟು. ಹಾಂ, ಯಾರ್ದು ದುಡ್ಡು ಹೋದ್ರು ಪುಕ್ಸಟ್ ಯಾರು ಇರೋ ಸುಮ್ಮನೆ ಇರಲ್ವಲ್ಲ, ಅಯ್ಯೋ ನೇವಾಗ ಹೋಯ್ತಲ್ಲ ದುಡ್ಡು ಅಂತ ಬೇಕಂತ ಅಕಸ್ಮಾತ್ ಅವ್ರಾಗ ಅವ್ರು ಕಳ್ಕೊಂಡು ಬೈಕೊಂಡ್ರೆ ಅದೇನೋ ಒಂಥರ ಇಲ್ಲ, ಬೇಕಂತ ನಾವೇನು ಹುಡ್ಕೊಂಡು ಹೋಗಲ್ಲ, ಆದ್ರೂ ಒಂಥರ ಏನೋ ಸಿಕ್ಬಿಟ್ರೆ ಕೈ ಎತ್ಕೊಂಡು ಯಾವ್ದಾರ ದೇವಸ್ಥಾನಕ್ಕೆ ಹಾಕ್ಬೋದು. ಇಲ್ಲಾಂದ್ರೆ ಯಾರಿಗಾನ ಈ ಭಿಕ್ಷಿಕರು ಕೇಳ್ತಾ ಇರ್ತಾರಲ್ಲ ಅವ್ರಿಗೆ ಕೊಟ್ಬಿಡು, ಇಲ್ಲ ನೀನೇ ಮಾಡ್ಕೋ, ಎಲ್ಲ ಅವ್ರ ಕಣ್ಣಿಗೆ ದೊಡ್ಡ ಹೋಗ್ತೀನಲ್ಲ ಶುರು ಆಗ್ಬಿಟ್ರೆ ಇಲ್ಲ ನೀನೇ ಮಾಡ್ಕೊಂಬಿಡು. ಸರಿ, ನಾನು ಅದನ್ನ ಮಾಡೋಣ ಅಂತ ಇದ್ದೆ, ನಿನ್ನ ಒಪಿನಿಯನ್ ಕೇಳೋಣ ಅಂತ ಸುಮ್ಮನೆ ಅಷ್ಟೇ. ಆ 4,000 ರೂಪಾಯಿ ಸಿಗುತ್ತೆ ತಂದ್ಕೊಂಡಿಲ್ಲ, ಆ ಆಶ್ರಮಕ್ಕೆ ತರಕಾರಿ ಹಾಕ್ಬಿಡೋಣ, ಇಲ್ಲೇ ಆ ಆಶ್ರಮಕ್ಕೆ ತರಕಾರಿ ಹಾಕ್ಬಿಡೋಣ. ಇವತ್ತು ಹೋಗ್ತಿರೋದು ಅದು? ಇವತ್ತು ಹೋಗಿರೋದಲ್ಲ, ನೆನ್ನೆ ಹೋಗಿದ್ದು. ಓಕೆ. ನಿನ್ನ ಹೆಸರು ಹಾಕೊಂಡು ಅವ್ರೊಂದು 150 ಜನ ಊಟ ಮಾಡ್ಕೊಂತಾರೆ. ಇದ್ಯಾವುದಕ್ಕೆ ಇದು ಆಶ್ರಮಕ್ಕ? ಇದೆಲ್ಲ ರೀ ಆಶ್ರಮಕ್ಕೆ, ನೆನ್ನೆ ನೆನ್ನೆ ಹೋಯ್ತು ಹೋಯ್ತಾ? ಆಶ್ರಮಕ್ಕೆ. ಓಕೆ ಓಕೆ, ನೋಡಿಲ್ಲ. ಯಾವಾಗ ನಂಗೆ ಸಿಕ್ಕಿದ್ರೆ ತಗೊಂಬಂದು ಕೊಡು ನನ್ನ ಕೈ ಕಾಸು, ಇಲ್ಲ ನೀನೇ ಹೋಗ್ಬಿಟ್ಟು ಅಲ್ಲಿ ಐಟಮ್ ತಗೊಂಬಂದು ಹಾಕ್ಬಿಟ್ಟು ಹೋಗ್ಲಿ. ಸರಿ, ಒಳ್ಳೆ ಹೆಂಡತಿ ಮಕ್ಕಳು ಸಿಗ್ತಾರೆ, ಒಳ್ಳೆ ಹೆಂಡತಿ ಮಕ್ಕಳು ಸಿಗ್ತಾರೆ. ಮಾತೇ ಇಲ್ಲ. ಸರಿ ಆಯ್ತಾ ಗೈಸ್, ನಮ್ಮ ಇಲ್ಲೇ ಇರಬೇಕು, ಎಲ್ಲಿ ಅಂತ ಗೊತ್ತಿಲ್ಲ. ಏನಾದ್ರು ಮಿಸ್ ಆಗಿ ಕಾಣಿಸಿದ್ರೆ ಎಲ್ಲೇನಾದ್ರು ಕಾಣಿಸ್ತಾರೆ, ಅಕಸ್ಮಾತ್ ಕಾಣಿಸಿದ್ರೆ ಒಂದು ಕಾಲ್ ಆಗ್ತಾರೆ. ಆದ್ರೆ ಅದಕ್ಕೂ ಮುಂಚೆ ನಾನೇ ಹೊಡಕ್ಬಿಟ್ರೆ ನಮಗೆ ಶಾಪ್ ಇಟ್ಟಂಗೆ ಆಗುತ್ತೆ. ನಮ್ಮ ಚಿಕ್ಕಮ್ಮ ಅಂಗಡಿಲಿ ಚಿಕ್ಕಮ್ಮ ಇದ್ದಾರೆ, ನಮ್ಮಮ್ಮ ಇಲ್ಲಿ ಇನ್ನೂ ಬಂದೇ ಇಲ್ಲ ಈ ಕಡೆ. ಸರಿ, ನಮ್ಮ ಅಜ್ಜಿನೂ ಬಂದಿಲ್ಲ ಇವತ್ತು. ಆಂಟಿ ಇವಾಗ ಸ್ವಲ್ಪ ಬ್ಯುಸಿ ಇದ್ದಾರೆ, ಆಮೇಲೆ ಬಂದು ಆಂಟಿ ಫ್ರೀ ಆದ್ಮೇಲೆ ಅದೇ ಕ್ವಶನ್ ಕೇಳ್ತೀನಪ್ಪ. ಆಂಟಿ ಏನ್ ಹೇಳ್ತೋ ನೋಡ್ಬೇಕು. ಈ ಜಾಗದಲ್ಲೂ ಹುಡುಕಿದ್ದಾಯ್ತು, ಇಲ್ಲಿ ನಮಗೆ ಕಾಣಿಸ್ತಾನೆ ಇಲ್ಲ. ಒಂದು ಹುಡ್ಕೋದೆ ಒಂದು ಟಾಸ್ಕ್ ಅಂತ ವಿಡಿಯೋ ಮಾಡಿಬಿಡುತ್ತೆ. ಅಮ್ಮ ನಾಷ್ಟ ಮಾಡೋಕೆ ಕೂಡ ಇಷ್ಟು ಬೇಗ ಬರಲ್ಲ, ಇದು ತುಂಬ ಟೈಮ್ ಇದೆ. ಆ ಮೂಲೆಯಲ್ಲಿ ನಮ್ಮ ಆಂಟಿ ಇರೋ ಜಾಗದಲ್ಲಿ ಹುಡುಕಿದ್ದೀನಿ, ಮತ್ತು ಈ ಕಡೆ ಸೊಪ್ಪುಗಳು ಮಾರೋ ಜಾಗದಲ್ಲಿ ಹುಡುಕಿದ್ದೀನಿ, ಇನ್ನು ಈ ಜಾಗದಲ್ಲಿ ಹೋಟ್ಲ್ ಹತ್ರ ಹುಡುಕಿದ್ದೀನಿ, ಇದೊಂದು ಬಾಕಿ ಇದೆ. ನಮ್ಮ ಅತ್ತೆ ಅಂಗಡಿ ಹತ್ರನೂ ಹುಡುಕಿದ್ದೀನಿ, ಎಲ್ಲೂ ಅಮ್ಮ ಕಾಣಿಸಿಲ್ಲ. ಇಷ್ಟು ಖಾಲಿ ಇರೋ ಈ ಮಾರ್ಕೆಟಲ್ಲಿ ನಮ್ಮಮ್ಮ ಹುಡ್ಕೋದಕ್ಕೆ ಇಷ್ಟೊತ್ತು ಬೇಕಾ? ಸೇಫಾಗಿ ಹೋಗಿ ಊರ್ ಸೇರ್ಕೋಕಂಡ ನೋಡು, ಅಮ್ಮ ಹುಡುಕ್ತಾ ಇರ್ಬೇಕಾದ್ರೆ ನಮ್ಮ ಮಾವ ಸಿಕ್ಕಿದ್ರ ಕಡೆ ಅಲ್ಲ ಕೇಳೋಣ ಅಂದ್ರೆ ಆಟೋ ಹತ್ಕೊಂಡು ಹೋಯ್ತಾರಲ್ಲ, ಮಾತಾಡಂಗಿಲ್ಲ. ಅದಮ್ಮ ನೋಡಿದ ಅಮ್ಮನ? ನೋಡ ಅಮ್ಮ ಬಂದಿದ್ರಾ? ಬಂದಿಲ್ಲ ಗೈಸ್, ಆಗ್ಲಿಂದ ಅಲ್ಲೆಲ್ಲ ಹುಡುಕ್ತಾ ಇದೀವಿ. ನಮ್ಮ ಅಲ್ಲಿ ಕೂತವ್ರು ಫ್ರೆಂಡ್ಸ್ ಜೊತೆಲಿ ಕಾಲ್ ಮಾಡಿ ಕೇಳ್ತಿದ್ರು ಎಲ್ಲಿದ್ದಾರೆ ಅಂದ್ಬಿಟ್ಟು. ಎಲ್ಲಿದ್ಯಮ್ಮ? ನಾನು ಮನೆಯಲ್ಲಿದ್ದೆ. ಕಣ್ಮುಚ್ಚು ಕಣ್ಬಿಟ್ಟಷ್ಟರಲ್ಲಿ ಹಿಂದ್ಗಡೆ ಬಂದ್ಬಿಟ್ಟಿದ್ದೀನಿ. ಹಿಂದ್ಗಡೆನೇ ಇದ್ದೀನಲ್ಲಮ್ಮ, ನೋಡಿ ನೀನು ಯಾವುದೋ ಬ್ಲ್ಯಾಕ್ ವೈಟು ಬರ್ತಾ ಇದ್ದೀನಿ ತಡಿ. ಡ್ಯಾಡಿನ ಡ್ರಾಪ್ ಮಾಡಿ ಏನಷ್ಟು ಶಾಕಿಂಗ್ ಅಲ್ಲಿ ಇದೆಯಾ? ಬರಬೇಡ್ದ ನಾನು? ಗೈಸ್, ಈ ಕಡೆ ನೀವೇನಾದ್ರು ಕಸ್ಟಮರ್ಸು ನಾವು ವರಾಕ ಅಂಗಡಿಗೆ ಬಂದರೆ, ಕೇರ್ಪುರದ ಮಾರ್ಕೆಟಿಗೆ ಬಂದರೆ, ಅದ್ರಲ್ಲಿ ನಾವು ವರಾಕ ಅಂಗಡಿಗೆ ಬಂದ್ಬಿಟ್ಟು ತರಕಾರಿ ತಗೊಂಡ್ಬಿಟ್ರೆ ಏನೇ ತಗೊಂಡ್ರು ಎಲ್ಲ ಹೋಲ್ಸೇಲ್ ಸಿಗುತ್ತೆ. ಏನೇ ತಗೊಂಡಿರೋ KG ಮೇಲೆ 2 ಐಟಮ್ ಎಕ್ಸ್ಟ್ರಾ ಕೊಡ್ತಾರೆ. 2 ಪೀಸ್ ಕೊಡೋಕ್ಕಾಗಲ್ವ ಎಕ್ಸ್ಟ್ರಾ? 2 ಪೀಸ್. ಒಳ್ಳೆ ಆಫರ್. ಕ್ಯಾಟ್ ಬಿಟ್ಟೆಲ್ಲ 40 ರೂಪಾಯಿ ಕೆಜಿ ಡ್ಯಾಡಿನ ಡ್ರಾಪ್ ಮಾಡಿದೆ, ಹಂಗೆ ನೇತ್ರನ ಮಾತಾಡಬೇಕು ಅನಿಸ್ತು ಬಂದೆ. ನನ್ನ ಲೈಫಲ್ಲಿ ಒಂದು ಸೀರಿಯಸ್ ಡಿಸಿಷನ್ನ ಇವತ್ತು ನೇತ್ರ ಮಾತಾಡ್ತಾ ಇದ್ದೀನಿ. ಮಮ್ಮಿ
ರೇಷನ್ ಎಲ್ಲ ತಗೊಂಡು ಸ್ಥಿತಿಲಿಲ್ಲ, ನಡಿ ಮುಚ್ಕೊಂಡು ಅಂಗಡಿ ತಕ್ಕ. ಏನು ಅಂತ ಕೇಳು ಫಸ್ಟ್. ಡೆಲ್ಲಿ ಕ್ಯಾರೆಟ್ ಅಲ್ವಾ ಅಲ್ವಾ? ಡೆಲ್ಲಿ ಹಾ ಓಕೆ ಗೈಸ್, ಡೆಲ್ಲಿ ಕ್ಯಾರೆಟ್ ಬಂದಿದೆ. ಎಷ್ಟಣ್ಣ ಕೆಜಿ? ಮಮ್ಮಿ ಅಕ್ಕ ನೀವು ಕೇಳಿಸ್ಕೊಡಿ, ಏನು ಆನ್ಸರ್ ಕೊಡ್ತೀರಾ ನೋಡ್ಬೇಕು. अच्छा ಓಕೆ ಮಮ್ಮಿ, ಸರಿ ಮಮ್ಮಿ, ಕುತ್ಕೊಳ್ಳೋ ಜಾಗ ಇಲ್ಲ ಮಮ್ಮಿ. ಇವಾಗ ನಾನು ರೋಡಲ್ಲಿ ಐತೆ ಇರ್ತೀನಿ. ಫೋನ್ ನಂಬರು ಏನು ಇರಲಿಲ್ಲ. ಓಕೆ, ಸೊ ಇವಾಗ ಕಾಸು ಏನು ಮಾಡಲಿ ನಾನು? ಹನುಮಾನ್ ಜಯಂತಿ ಐತೆ, ದೇವಸ್ಥಾನದಲ್ಲಿ ಅನುದಾನ ಮಾಡ್ಸಕ್ಕೆ. ನೀನಂತೂ ಬಳಸ್ಬೇಡ, 10 ಜನಕ್ಕೆ ಅನ್ನ ಕೊಡ್ತೀನಿ. ನೀನಂತೂ ಬಳಸ್ಬೇಡ, 10 ಜನಕ್ಕೆ ಅನ್ನ ಕೊಡ್ತೀನಿ. ಅನ್ನ ಕೊಡೋ ಭೂಮಿನು ಹೊಗಳುತ್ತಿದೆ ನಿನ್ನನ್ನು. ಅವ್ನ ತಣ್ಣಗಿರ್ಲಿ, ಅವ್ನು ಕಳ್ಕೊಂಡು ಸ್ವಲ್ಪ ಅವ್ನಿಗೆ 1 to 2 ಬಿಗ್ ಬರ. ಅವನ್ ಪಾಪ ಅವ್ನು ಏನೋ ಎಂಜಾಯ್ ಮಾಡಬೇಕು ಅಂತ ಕೇಳ್ತೀನಿ. ಅನ್ನದಾನ ಅದು ಅವನೇ ಬರ, ಬಟ್ ಸಿಕ್ಕೈತೆ ನಿಮಗೆ. ಇವಾಗ ಅವ್ನು ಹಣೆ ಬರೋದು ನಾನು ತಗೊಂಡ್ರೆ ಯಾಕೆ? ನಾನೇನು ಕೇಳಿದೆ, ಅದ್ರ ಬಸ್ಸಲ್ಲಿ ಅವ್ರ ಅಡ್ರೆಸ್ ಇದ್ರೆ ಅವ್ರಿಗೆ ತಲುಪಿಸು. ಅಡ್ರೆಸ್ ಇಲ್ಲ ಅಂದರೆ ಅವ್ರು ಯಾರು ಕಳ್ಕೊಂಡವ್ರೋ ಅವ್ರಿಗೆ 1 to 2 ಬಂದಪ್ಪ ಅಂತ ಹನುಮಾನ್ ಜಯಂತಿ ಐತೆ. ಇಲ್ಲಾಂದರೆ ಒಂದು 4 ಜನಕ್ಕೆ ಅಂದಾನ ಅಂದರೆ ಆ ದುಡ್ಡಲ್ಲಿ ಯಾರನ್ನ 4 ಜನಕ್ಕೆ ಊಟಕ್ಕೆ ಹಾಕ್ಸು. ಅಕ್ಕ ವಾಟ್ ಯು ಸೇ ಅಕ್ಕ? ಇನ್ನೊಂದು ತಗೊಳ್ಬೇಡ, ಅದು ಯಾರು ಕಷ್ಟ ಬಿದ್ದಾರೋ ಏನೋ ಹೊಸೂರು ಅದೇ ತಗ್ಲಿಬಿಡತ್ತೆ. ಇನ್ನೊಬ್ರದ್ದು ಅನ್ಯಾಯ ದುಡ್ಡು ತಿನ್ನಬಾರ್ದು. ನಾನು ಅಪ್ಪಿತಪ್ಪಿಲ್ಲ ಏನಾದ್ರು ಯಾರಾದ್ರೂ ಬಿಟ್ಟು ಹೋಗಿದ್ರೇನೋ ಅವ್ರು ಬರೋರ್ಗೆ ಇದ್ದು ಕೊಟ್ಬಿಡ್ತೀನಿ. ಸೀರಿಯಸ್ ಅದನ್ನ ಎಕ್ಸ್ಚೇಂಜ್ ಮಾಡು. 5 ಎಕ್ಸ್ಟ್ರಾ, ಒಂದು ಸೊಪ್ಪಿರೋದು, 4 ಕಟ್ಟಿದ್ರು, ಒಂದು ಸೊಪ್ಪಿರೋದು, ಅದೊಂದು ಎಕ್ಸ್ಚೇಂಜ್ ಮಾಡು. ಬೇಡ ಅನ್ಯಾಯ ದುಡ್ಡಲ್ವಾ, ಅದಕ್ಕೆ ನಿನ್ಗೇನು 1 ರೂಪಾಯಿ ಬಂದಿಲ್ಲ. ಹೆಂಗ್ ಬೇಕೋ ಮಾಡೋ ಮನ್ಸಿದ್ರೆ ಬೇಡ, ಅವ್ರು ಒಳ್ಳೇದಾಗ್ಬೇಕಲ್ಲ. ನೀನ್ ಮಾಡ್ಬಾರ್ದು ಮಾಡಿದ್ರೆ ಅವರು ಕಷ್ಟ ಬಂದ್ಬಿಡಲ್ಲ. ಯಾರು ಸಿಕ್ಕಿಲ್ಲ ಬಿಡ, ಡೌ ಮಾಡಿದೆ. ಯಾವುದೇ ಅಕಸ್ಮಾತ್ ಸಿಕ್ಕಿದ್ರು ಯಾರು ಅಂದ್ರೆ ದೇವಸ್ಥಾನಕ್ಕೆ ಹೋಗ್ಬೋದು ಅಷ್ಟೇ. ನಂಬರ್ ಇರಲ್ಲ. ಹಾಕ್ಬಿಡ್ತೀವಿ. ಹೌದಾ, ಅಷ್ಟೇನಾ? ನೀ ಎಂಜಾಯ್ ಮಾಡಲ್ಲ? ಎಂಜಾಯ್ ಏನು ಮಾಡೋದ? ಕಷ್ಟ ಮಾಡ್ಕೊಂಡಲ್ಲ. ಎಂಜಾಯ್ ಮಾಡಿ ಸಿಕ್ಕಿದ ಮೇಲೆ 1 ಕೋಟಿನೋ ಇಲ್ಲ ಆಕ್ಚುಲಿ ಚೆನ್ನಾಗಿರೋದು. ಸಿಕ್ಕಿದ ಮೇಲೆ 1 ಕೋಟಿ ಸಿಗ್ಬೇಕು, ಅವಾಗ ಎಂಜಾಯ್ಮೆಂಟ್ ಮಾಡೋದು. ಕರೆಕ್ಟ್. 5,000 ಸಿಕ್ಕರೆ ಬಿಡು, ಒಳ್ಳೇದಾಗ್ಲಿ ಅಂತ ಕೊಟ್ಬಿಡ್ಬೋದು. 1 ಕೋಟಿ ಸಿಕ್ಕುದ್ರೆ ಅವಾಗ ಕೊಡೋದ, ಕೋಟಿ ಸಿಗಲ್ಲ ಬಿಡು, ಅವಾಗ ವಾಪಸ್ ಕೊಡೋದ. ಕೋಟಿ ಸಿಗಲ್ಲ ಬಿಡು. ಅವಾಗೆಲ್ಲ ವಾಪಸ್ ಕೊಡೋದ. ನಾವು ಅವ್ರ ಹೆಸರು ಹೇಳ್ಕೊಂಡು ನಾವು ಮಜಾ ಮಾಡ್ತೀವಿ. ಅವ್ರಿಗೆ ಒಳ್ಳೇದ್ ಮಾಡಿದ್ದೆ ಅವ್ರು ಅನ್ಕೊಂಡು. ಬೆಸ್ಟ್ ಅಲ್ಲ ಅದು? ಹೆಂಗೆ ಏನು ಅಂತ ಗೊತ್ತಿಲ್ಲ ಕಣ್. ಹಲೋ ಮೇಡಮ್, ಅವರ್ ಯು ಫುಲ್ ರೆಡಿ ಆಗ್ಬಿಟ್ಟಿದ್ಯಾ? ಮಾತಾಡಿ ನಿಮ್ಮ ಮತ್ತೆ ಹತ್ರ. ಎಲ್ಲೋಗಿದ್ಯೆ? ಬೆಂಗಳೂರು ಅಂತೈತೆ ಅಮ್ಮ. ನಾಯಿನ ನೋಡಿದ್ರೆ ಕದ್ರಿ ದೇವಸ್ಥಾನ ಅಂತೈತೆ. ಏನು ಅವತಾರ ಆಡ್ತಿದ್ದೀರಾ ಇಬ್ರು, ಒಬ್ರಿಗೊಬ್ರು ಸುಳ್ಳು ಹೇಳ್ಕೊಂಡು? ನೀನೇನು ಮುಖ ಅಷ್ಟೊತ್ತದಲ್ಲಿ ತೋರಿಸ್ತೀಯ? ಗೈಸ್ ಇವಳೆಲ್ಲ ಫುಲ್ ರೌಂಡ್ ಟ್ರಿಪ್ ಮಾಡ್ತಾ ಇದ್ದಾಳೆ. ನಮ್ಗೆ ಮಾಡು ಹೇಳಮ್ಮ. 1 ನಿಮಿಷ ಆಂಟಿ. ನನಗೆ ನಿನ್ನೆ ಒಂದು ಪರ್ಸಲ್ಲಿ 7,000 ರೂಪಾಯಿ ಸಿಕ್ತು. ಯಾರ್ದು ಏನು ಎತ್ತ ಏನೂ ಗೊತ್ತಿಲ್ಲ. ಪರ್ಸಲ್ಲಿ ಇತ್ತು ಫಸ್ಟು. ಅದು ರೋಡಲ್ಲಿ ಇತ್ತು ಆಂಟಿ. ರೋಡಲ್ಲಿ ಸಿಕ್ತು ಕಾಸು. ಏನು ಮಾಡಲಿ ಆ ಕಾಸು? ಅದ್ರಲ್ಲಿ ಅಡ್ರೆಸ್ ಇದ್ರೆ ಅವ್ರಿಗೆ ಕೊಟ್ಬಿಡು. ಅಡ್ರೆಸ್ ಇಲ್ಲ. ಏನು ಮಾಡೋಕ್ಕಾಗುತ್ತೆ? ಚಿರ್ಕೋ ಸೂಪರ್. ಅಲ್ಲ, ಅಡ್ರೆಸ್ ಇದ್ರೆ ಅವ್ರಿಗೆ ಕೊಡಬೇಕು. ಯಾಕೆಂದ್ರೆ ಪಾಪ ಅವ್ರು ಹುಡುಕ್ಲಾಡ್ತಾ ಇರ್ತಾರೆ. ಯಾರ್ದು ಅಡ್ರೆಸ್ಸೇ ಗೊತ್ತಿಲ್ಲ ಅಂದ್ರೆ ಇನ್ನೇನು ಮಾಡ್ತೀಯ? ತಿನ್ಕೋಬೇಕು. ಆಂಟಿ ನೀನು ಆಂಟಿ ಆಗಿಲ್ಲ ಆಂಟಿ, ನಮ್ಮ ಜನ್ರೇಷನ್ ಆಂಟಿ ನೀನು. ಅಷ್ಟೊಂದವ್ರಿಗೆ ಇತ್ಕೊಂಡೋಗಿ ಕೊಟ್ಬಿಡ್ತೀಯಾ? ಇಲ್ಲ, ನಮ್ಮ ಜನ್ರೇಷನ್ ಪ್ರೂವ್ ಆಗೈತೆ ಆಂಟಿ. ಯಾರ್ದಾರೆ ಅದ್ರ ಪ್ರೂವ್ ಇದ್ರೆ ಕೊಡ್ಬೇಕು ಅವ್ರಿಗೆ. ಯಾಕೆಂದ್ರೆ ಪಾಪ ಕಷ್ಟ ಬಿದ್ದಿರ್ತಾರಲ್ಲ, ಅಯ್ಯೋ ಅಂತಾರಲ್ಲ ಅಂತ. ಯಾರು ಇಲ್ಲ ಅಂದ್ರೆ ಸ್ವಲ್ಪ ದೇವಸ್ಥಾನಕ್ಕೆ ಸ್ವಲ್ಪ ಖರ್ಚು ಮಾಡ್ಕೊ ಅಷ್ಟೇ. ನಾವು ನಮ್ಮ ಎಂಜಾಯ್ಮೆಂಟ್ ನೋಡೋಣ, ದೇವ್ರಿಗೂ ಏನದು ಸಮಾಜ ಸೇವೆನೂ ಮಾಡೋಣ ಅಷ್ಟೇ. ಮಾಡು. ಇನ್ನೇನು ಮಾಡೋದು? ಬಿಸಾಕಾಗತ್ತಾ ಸಿಕ್ಬಿಡ್ತು ಅಂತ? ಅದು ಮನ್ಸು ಒಪ್ಪಲ್ಲ. ಯಾಕೆ ಒಪ್ಪುತ್ತೆ? ಗೈಸ್, ಅಮ್ಮ ಬೆಳಗ್ಗೆಯಿಂದ ನಾಷ್ಟೆ ಅಂತ ಮಾಡಿರಲ್ಲ, ಒಂದು ಎಳ್ನೀರು ತಗೊಂಡು ಹೋಗೋಣ. ಇವಾಗ ಟಾಸ್ಕ್ ಏನೋ ಗೊತ್ತಾ ಗೈಸ್? ಮತ್ತೆ ಅಮ್ಮ ಮಿಸ್ ಆಗ್ಬಿಟ್ಟೆ. ಎಲ್ಲವ್ರೆ ಅಂತ ಹುಡುಕಿ. ತಿಂಡಿ ತಿನ್ನಲ್ವೇನೋ? ತಿಂತೀನಿ. ತಿನ್ಕೋ. ನೀನು ಕುಡ್ದ? ಅದು ಕುಡ್ದೆ ಕುಡಿ. ಏನು ಹಾಕ್ಸ್ಕೊಂಬಂದು? ಪೇಪರ್ ಗಂಜಿ. ಅಲ್ಲ, ಏನಾನ ಸಂಜೆ ಥರ ಏನಾನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟ ಅಂತ ಭಯ. ನಾನು ಪ್ರೀತಿಯಿಂದ ಕೊಟ್ಟು ಡೌಟ್ ಅಲ್ಲ ನಿಂಗೆ? ನೀವು ಈ ನಡುವೆ ಪ್ರೀತಿ ಭಯ ಸ್ಟಾರ್ಟ್ ಆಗ್ಬಿಟ್ಟೈತೆ. ಅಯ್ಯೋ
ಮಮ್ಮಿ ನೀನು ಈ ಥರ ಎಲ್ಲ ಹೇಳೋಣ ನಂಗೆ ಹರ್ಟ್ ಆಗುತ್ತೆ ಮಮ್ಮಿ. ಅಯ್ಯೋ ನೀವಿಬ್ರು ಸೇರ್ಕೊಂಡ್ರೆ ನಮ್ಗೆ ಭಯ ಹತ್ಕೊಂಡ್ಬಿಡುತ್ತೆ. ಅತ್ತಮ್ಮ ನಿಂಗೆ ಎಳ್ನೀರು ಬೇಡವಾ ಅತ್ತಮ್ಮ? ಈಗ ಮೂಗ್ ಬ್ಲಾಕ್ ಆಗೈತಾ? ಹಾಂ ಓಕೆ ಓಕೆ. ಆಂಟಿ ಚಾಕು ಇದೆಯಾ? ಎಲ್ರಿಗೂ ನೀವೇನಾದ್ರು ಸ್ವಲ್ಪ ದೊಡ್ಡ ಫ್ಯಾಮಿಲಿ ಇದ್ರೆ ಫಾಲೋ ಮಾಡಲೇಬೇಕಾಗಿರೋ ಕೆಲವು ಪ್ರಿನ್ಸಿಪಲ್ಸ್. ನೀವು ಫ್ಯಾಮಿಲಿ ಮೆಂಬರ್ಗೆ ಏನೋ ಕೊಡಿಸ್ತೀರಾ ಅಂದರೆ ಒಂದು ಪ್ರೈವೇಟಾಗಿ ಕೊಡಿಸ್ಬೇಕು, ಇಲ್ಲ ಎಲ್ಲರೂ ಮುಂದೆ ಕೊಡಿಸ್ಬಿಟ್ರೆ ಇಟ್ ಈಸ್ ಯುವರ್ ಡ್ಯೂಟಿ ಎಲ್ರಿಗೂ ಕೊಡಿಸ್ಬೇಕು. ತಗೊಳ್ಳೋ ಚಾಕು. ಎಲ್ಲಿ ಚಾಕು? ಏನ ಎಳ್ನೀರು ಕೊಡಲ್ಲ ಬಿಡ, ಬರ್ತಿಲ್ಲ ಬಿಡ, ಆಯ್ತು. ಏ ಏನೋ ಪರವಾಗಿಲ್ಲ, ಹೋಗ್ಲಿ ಬಿಡ, ಆಯ್ತು. ಇದೇ ಹೇಳಿರ್ತಾನೆ. ಅದೇ ಎಳ್ನೀರು ತಗೊಳ ಹೇಳ ರೀಟೇಕ್ ತಗೋ. ಮಣ್ಣು ಮಣ್ಣು ಎಳ್ನೀರು ಕೊಡೋದು ತ. ನಿಮ್ ತಕ ಮಸಾಲ, ನಿಮ್ ತಕ ಮಸಾಲ. ನನಗೆ ನಿನ್ನೆ ರೋಡಲ್ಲಿ ಒಂದು ವಾಲೆಟ್ ಸಿಕ್ತು, ಅದರಲ್ಲಿ 7,000 ಕ್ಯಾಶ್ ಇತ್ತು. ಆ ಕ್ಯಾಶ್ನ ಏನು ಮಾಡಲಿ ಅಂತ ಹೇಳು. ನೀಂದಲ್ಲ ಬಿಡ, ಆ ಕ್ಯಾಶ್ನ ಏನು ಮಾಡಲಿ ಅಂತ ಹೇಳಿ. ಇವಾಗ 7,000 ಆಯ್ತು. ಹಾಂ ಹೇಳು ಬೇಗ. ಯಾರ್ದು ಬೇರೆ ಪರ್ಸನಲ್ 7,000 ಇತ್ತು, ಸಿಕ್ತು, ಏನ್ ಮಾಡ್ತೀಯಾ? ಸಿಕ್ಕಿದ್ರೆ ಮುಂದೆ ಅಲ್ವಾ, ಸಿಕ್ಕಿದ್ರೆ ಮುಂದೆ ಅಲ್ವಾ. ಸಿಕ್ಕಿದ್ರೆ ಮುಂದೆ ಅಲ್ವಾ. ಓಕೆ, ಅದರಲ್ಲಿ ಅಡ್ರೆಸ್ ಯಾರು ಇದ್ರೆ? ಅಡ್ರೆಸ್ ಇದ್ದೆ ಏನೋ ಇಂಪಾರ್ಟೆಂಟ್ ಇದ್ರೆ ಕೊಟ್ಟು ಕಳ್ಸೋಣ. ಅಡ್ರೆಸ್ ಇಲ್ಲ ಅಂದ್ರೆ? ಅಡ್ರೆಸ್ ಇಲ್ಲ ಅಂದ್ರೆ ಎಲ್ಲಿ ಕೊಡೋಕ್ಕಾಗುತ್ತೆ? ಏನ್ ಮಾಡ್ತೀಯಾ? ಹಿಂದೆ ಸರಿ, ಏನ್ ಮಾಡ್ತೀಯಾ? ಯಾರಿಗಾದ್ರೆ ಏನೋ ಹೆಲ್ಪ್ ಗಿಲ್ಪ್ ಮಾಡ್ಬೇಕಂದಾಗ ಇರೋದಲ್ಲ ದುಡ್ಡು ಮಾಡ್ಬಿಡೋದ, ಇನ್ ಸ್ವಲ್ಪ ಜೋಬಲ್ಲಿ ಕಾಣ. ಇಲ್ಲಿಗೆ ಮಧ್ಯೆ ಒಂದು ಫಿಲ್ಟರ್ ಇರುತ್ತೆ, ಅದಿಲ್ದೆ ಹಾಗೆ ಉಟ್ಕೊಂಡ್ಬಿಟ್ಟೆ. ಅದಕ್ಕೆ ಇಲ್ಲಿರೋದೆಲ್ಲ ಹಾಗಾಗಿ ಹೊರಗೆ ಬರುತ್ತೆ, ಇಲ್ಲಿರೋದೆಲ್ಲ ಬರೀ ಕಚರಾನೇ. ಅಲ್ಲ, ಈ ಹೆಲ್ಮೆಟ್ ಅಲ್ಲಿ ಏನೈತೆ ಅಂತದ್ದು, ಏನೋ 4 ಫ್ಲವರ್ಗಳವೆ ಅಷ್ಟೇ. ಅದಕ್ಕೋಸ್ಕರ ಎಲ್ಲ ಸ್ಮೈಲ್ ಮಾಡ್ಕೊಂಡು ಹೋಗೋದ. ಬಂದ್ರೆ ನಂಗೆ ಸ್ಮೈಲ್ ಮಾಡ್ಕೊಂಡು ಹೋಯ್ತವ್ರೆ. ನನಗೆ ನಾವೇ ಬಿಡೋಕೆ ಅಂತ ಪ್ರೌಡ್ ಐತೆ. ಆ್ಯಂಡ್ ಈ ಹೆಲ್ಮೆಟ್ದು ಇನ್ನೊಂದು ಪ್ರಾಬ್ಲಮ್, ರಿಪೇರಿ. ಅದು ತುಂಬ ಬ್ಲೇಮ್ ಮಾಡ್ತಾ ಇರಲ್ಲ. ಇವಾಗ ರಿಟರ್ನ್ ಹೋಗ್ಬೇಕಾದ್ರೆ ತೋರಿಸ್ತೀನಿ ಏನಾಗುತ್ತೆ, ಏನು ಕಾರಣ ಅದು. ಹೆಲ್ಮೆಟ್ ಸ್ಟಡ್ಸ್ ಕಂಪ್ನಿದು ISI ಮಾರ್ಕ್ ಕೂಡ ಐತೆ, ಆಯ್ತಾ? ಸೊ ಇವಾಗ ನಾನು ಒಂದು ಹೆಲ್ಮೆಟ್ ಅಂಗಡಿಗೆ ಬಂದಿದ್ದೀನಿ, ನೋಡೋಣ ಬನ್ನಿ. ಅಂಕಲ್, ಈಗ ಹೆಲ್ಮೆಟ್ ಗ್ಲಾಸ್ ಹಾಕ್ಸ್ಬೇಕಾಗಿತ್ತು. ಈ ಮಾಡಲ್ ಇಲ್ಲ, ಯಾವುದು ಫಿಟ್ ಆಗಲ್ವ ಇದಕ್ಕೆ? ಅದೇ ಈ ಮಾಡಲ್ದೇ ಆಗಬೇಕು. ಕಂಪ್ನಿ ಫಿಟ್ ಆಗಿದ್ರೆ ಎಷ್ಟಾಗ್ತಾಯಿತ್ತು? ಫಿಟ್ ಆಗಿದೆ, ಅದೇ 250 ಆಗುತ್ತೆ. ಸ್ಟಾಕ್ ಬರುತ್ತಾ? ನೋಡ್ಬೇಕು, ಸಿಗುತ್ತೆ ಹಿಂಗೆ ಆ ಮಾಡಲ್. ಸರಿ, ಅಡ್ವಾನ್ಸ್ ಮಾಡಿದ್ರೆ ತರಿಸ್ತೀರಾ? ನೋಡ್ತೀನಿ, ಸಿಕ್ಕರೆ ತರಿಸ್ತೀನಿ. ಬೇಕಾದ್ರೆ ಬನ್ನಿ, ಮಂಡೇ ಬನ್ನಿ ನೋಡೋಣ. ಒಂದು 2 ಡೇಸ್ ಆದ್ಮೇಲೆ. ಸರಿ. ಲಾಸ್ಟ್ ಟೈಮ್ ಬಂದಿದ್ದಾಗ ಇವ್ರ ಮಗ ಇದ್ರು, ಅವ್ರಿದ್ರ ಮಾಡಲೇ ಬರಲ್ಲ, ಸ್ಟಾಪ್ ಆಗ್ಬಿಟ್ಟೈತೆ, ತರ್ಸಕ್ಕೂ ಆಗಲ್ಲ ಅಂತ ಹೇಳ್ಬಿಟ್ರು. ಸೊ ಅದಕ್ಕೆ ನಾನು ಏನು ಮಾಡಿದ್ರೆ ಸುಮ್ಮನೆ ಇದ್ದೆ. ನಿಮ್ಗೆ ಅದೆಲ್ಲ ಏನು ಅರ್ಥ ಆಯಿತೋ ಗೊತ್ತಾಗ್ತಾ ಇಲ್ಲ, ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ಟಿದೆ. ತಪ್ಪು ನಂದಲ್ಲ, ಮಾಡಲ್ ಸಿಗ್ತಾ ಇಲ್ಲ, ಸಿಕ್ಕರೆ ರೆಡಿ ಮಾಡ್ಸಕ್ಕೆ ನಾವೇನು ಪ್ರಾಬ್ಲಮ್ ಇಲ್ಲ. ಗೈಸ್, ನಮ್ಮ ಅಣ್ಣಂಗೆ ಈರುಳ್ಳಿ ಕುಯ್ಯಕ್ಕೆ ಅಂತ ಅಮ್ಮ ಕೊಟ್ಟಿದ್ರೆ, ಪಾಪ ಅವ್ನು ನೋಡಿದ್ರೆ ಸೀನ್ ಮಾಡ್ಕೊಂಡ್ಬಿಟ್ಟವನೇ. ಒಂದ್ ಚೂರ್ಗೆಲ್ಲ ಏನು ಓ, ಹೆಂಗೋ ಬಂತು ಮೇಲೆ. ಅದು ನೋಡಕ್ಕೆ ಡಿಫ್ರೆಂಟ್ ಆಗೈತಲ್ಲ ಅದು. ದೇವ್ರೆ ಶಿ. ಏನ್ ಮಾಡ್ತಾ ಇದೆಯಮ್ಮ? ಹೊಟ್ಟೆ ಹಸಿತಿಲ್ಲ ನಮ್ಗೆ ಯಾರಿಗೂ. ಹಸಿತಿದೆ. ಮುದ್ದೆ ಐತೆ, ಅದಕ್ಕೆ ಚಟ್ನಿ ಮಾಡ್ತಿದ್ದೀವಿ. ಚಟ್ನಿ ಇದ್ರಲ್ಲಿ ಅದೇ ನೀರಪ್ಪ ಹೂಕೋಸ್ ಹಾಕಿದ್ಯಾ? ಹಾಕ್ಬೇಕು, ಒಂದು ಅರ್ಧ ಅಡಿ ಹಾಕ. ಚಟ್ನಿ ಹೂಕೋಸ್ ಹಾಕಿದ್ಯಾ? ಹೂಕೋಸ್ ಪಲ್ಯ ಕಣ, ಕಾಯಿ ತುರಿ, ಕಾಯಿ ಚಟ್ನಿ ಮಾಡ, ತುರಿ ಪಲ್ಯ. ಓ ಸರಿ, ರೈಸ್ ಆಗ್ಬಿಡ ಬಿಡು. ಏನ್ ಮಾಡ್ದ? ಏನಿಲ್ಲಪ್ಪ, ಹೋಗೋರು ನಾನು ಕರೆದಾಗ ಬರ್ಬೇಕು. ನೀತಿ ಒಳ್ಳೆ ಟಿಪ್ಸ್ ಕೊಡ್ತಿದ್ದೆ. ಅಮ್ಮ ಮುದ್ದೆ ಕಲಿ ಆಗೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ಏನಕ್ಕಮ್ಮ? ಮುದ್ದೆ ಖಾಲಿ ಆಯ್ತಲ್ಲ, ವೇಸ್ಟ್ ಆಗ್ಲಿಲ್ವಲ್ಲ ಅಂತ.
ನೆಕ್ಸ್ಟ್ ಟೈಮ್ ರಾತ್ರಿ ಹೊತ್ತು ಜಾಸ್ತಿ ಮುದ್ದೆ ಮಾಡಕ್ ಹೋಗ್ಬೇಡ. ರಾತ್ರಿ ತಿಂದಿಲ್ವ ನಾನು? ಒಂದು ವಿಷಯಕ್ಕೆಲ್ಲ ತಗೊಂಡಿದ್ದೆ, ನಿನಗೆ ಗೊತ್ತಿಲ್ಲ. ಇಷ್ಟು ಮುದ್ದೆ ಸಂಪಾದನೆ ಮಾಡಬೇಕು ಅಂದರೆ ಹೊಟ್ಟೆ ಹಸ್ಕೊಂಡವ್ರು ಗೊತ್ತಿರ್ತೈತೆ. ಅದ್ರ ಕಷ್ಟ ಏನು ಅಂತ. ಒಂದು ಟೈಮ್ ಊಟ ಇಲ್ದಾಗ ಬರೀ ನೀರು ಕುಡಿದು ಗಂಜಿ ಕುಡಿದು ಮಲಗಿರ್ತೀವಲ್ಲ, ಅವ್ರಿಗೆ ಗೊತ್ತಿರ್ತೈತೆ, ನಿಮ್ಗೆ ಗೊತ್ತಾಗಲ್ಲ. ನೀವೇನೋ ಬರ್ತಿರೋರಲ್ವ. ನಾನು ತಿಂತಾನು ಮುದ್ದೆನೆ. ಈ ಥರ ಎಲ್ಲ ಇನ್ಸಲ್ಟ್ ಮಾಡ್ಬೋದಪ್ಪ. ಈ ತರದೆಲ್ಲ ಇದಾರೆ ಜನ. ಅನ್ನೋದು ಬೆಲೆ ಗೊತ್ತಿರೋರು ವೇಸ್ಟ್ ಮಾಡಲ್ಲ ಅಲ್ಲ. ಜೀವದ ಬೆಲೆ ಗೊತ್ತಿರೋರು ಹಳೆ ಜೀವ ತಿನ್ನಲ್ಲ. ಜೀವದ ಬೆಲೆ ಗೊತ್ತಿರೋ ಹಳೆ ತಿನ್ನಲ್ವಾ? ಆಗಿನ ಕಾಲದಲ್ಲೆಲ್ಲ ತಂಗ್ಳೆ ಗಂಜಿನ ಕುಡಿತಾ ಇದ್ದೀವಿ. ಇಲ್ಲ ಇದೆಲ್ಲ ಡೈಲಾಗ್ ಏನು ಹೇಳಿದ್ದೀನಿ. ಜೀವದ ಬೆಲೆ ಗೊತ್ತಿರೋರು ವೇಸ್ಟ್ ಆಗಿರೋ ತಿನ್ನಲ್ಲ. ನಾನು ವೇಸ್ಟ್ ಐಟಮ್ ತಿನ್ನು ಅಂತ ಹೇಳಲೇ ಇಲ್ಲ. ಇದು ವೇಸ್ಟ್ ಅಲ್ಲ. ಇವಾಗ 3 ಜನ ಹೊಟ್ಟೆ ತುಂಬೈತೆ. ರಾತ್ರಿವರೆಗೂ ಕತೆ ಏನಾಗಿರೋದು ಹೇಳು, ತಿಂದಿಲ್ಲ ಅಂದ್ರೆ. ಹೇಳ ಖತಮ್. ಕರೆಕ್ಟಾಗಿ ಹೇಳಿದ್ವಿ ಬಿಡಮ್ಮ. ಸಪೋರ್ಟೇ ಮಾಡಲ್ಲ ಅಂತ ನೀನು. ಅಕಸ್ಮಾತ್ ನನ್ಗೇನಾದ್ರು ಅವ್ರಿಗೆ ವಾಪಸ್ ಕೊಡ್ಬೇಕು. ಅವ್ರದ್ದು ಅಡ್ರೆಸ್ ಇಲ್ಲ ಅದ್ರಲ್ಲಿ. ಅಡ್ರೆಸ್ ಇಲ್ಲ ಅಂದ್ರೆ ಏನ್ ಮಾಡೋದು? ಸಿಕ್ಬಿಟ್ಟೈತೆ ಫ್ರೀಯಾಗಿ ಕಾಸು. ಏನ್ ಮಾಡೋಕ್ಕಾಗಲ್ಲ. ಹೆಂಗ್ ಸಿಗ್ತದೆ ಅದು? ಆ ರೋಡಾಗ ಹೋಗ್ತಾ ಇರ್ಬೇಕಾದ್ರೆ ಯಾವ್ದೋ ವಾಲೆಟ್ ಸಿಕ್ತು. ಏನ್ ಮಾಡ್ಲಿ ಆ ಕಾಸನ್ನ? ವಾಲೆಟ್ ಅಂದ್ರೆ ಏನು? ವಾಲೆಟ್ ಅಂದ್ರೆ ಪರ್ಸು. ಪರ್ಸುನು ಕಾಸು ಎಲ್ಲ ಅದ್ರೊಳಗೆ ಹಾಕಿ ಮಡಗಿರು. ಬೈ ಚಾನ್ಸ್ ಯಾರನ್ನ ಫೋನ್ ಗೀನ್ಗಳಾಗಿ ನೋಡು, ಅವ್ರನ್ನ ಯಾರಿಗನ್ನ ಅಂತ ಹಿಂಗೆ ಕಳೆದೋಗಿದೆ ಸ್ವಾಮಿ ತಂದು ಕೊಡಿ ಅಂತ ಅಂದ್ರೆ ಆವಾಗ ಅಡ್ರೆಸ್ ಕೊಡು, ಬಂದು ತಗೊಂಡು ಹೋಗ್ತಾರೆ. ಹೊರ ವಿಡಿಯೋ ಮಾಡಾಕಿದ್ರೆ ನನ್ಗಂತ ಒಂದು ಸಿಕ್ಕಿದೆ ದಯವಿಟ್ಟು. ಓಹೋ ಹಂಗಂದ್ಬಿಟ್ಟು ಎಲ್ಲರೂ ಬಂದ್ಬಿಡ್ತಾರೆ. ಹಂಗಲ್ಲ, ಅವ್ರು ಯಾರನ್ನ ಮಾಡಿದ್ರೆ ಸ್ವಾಮಿ ನಮ್ದು ಹಿಂಗೆ ಹೋಗಿದೆ ಅಂತ ಏನಾದರೂ ಮಾಡಿದ್ರೆ ಅವರು ಕೊಡು. ಇಲ್ಲ ನೀನು ನನಗೆ ಸಿಕ್ಕಿದೆ ಬನ್ನಿ ಯಾರನ್ನ ತಗೊಂಡೋಗಿ ಅಂದ್ರೆ ನಾನು ಬಂದು ತಗೊಂಡು ಹೋಗ್ಬೋದು. ಖರ್ಚು ಮಾಡ್ಕೊಳೋದು ಬೇಡ. ಅದು ಬೇಡ, ಖರ್ಚು ಮಾಡ್ಕೊಳೋದು ಬೇಡ. ಅದಕ್ಕೊಂದು ತಿಂಗಳ ಟೈಮ್ ಕೊಡಿ. ಆಮೇಲೆ ಯಾರು ಬಂದಿಲ್ಲ ಅಂದ್ರೆ ಬೇಡ. ಎಲ್ಲಿ ಸಿಕ್ಕಿದ್ದು? ಅಕಸ್ಮಾತ್ ಸಿಕ್ಕಿದ್ರೆ ಅಂತ ತಿಳಿತು, ಸಿಕ್ಕಿತ್ತು ಅಂತೆಲ್ಲ. ಡೂಪ್ಲಿಕೇಟ್. ಕಾಸು ಏನ್ ಮಾಡ್ತೀಯಾ? ಕಾಸನ್ನ ನಾವು ಒಂದು 2 ದಿನ ನಾನು ಇಟ್ಕೊಂಡಿದ್ದೆ. ಆಮೇಲೆ ನಾನು ಸಂತೆ ಬೇಜಲ್ಲಿ ಸಂಘ ಇದ್ದಾವೆ. ಸಂಘಕ್ಕೆ ಈ ಥರ ಅವರು, ಯಾಕಂದ್ರೆ ಅವರು ಪಚ್ಚಲ್ಲಿ ಎಲ್ಲ ಥರನ ಇರುತ್ತೆ. ಆಧಾರ್ ಕಾರ್ಡ್ ಇರುತ್ತೆ, 2 ಫೋಟೋ ಇರುತ್ತೆ, ಎಲ್ಲ ಇರುತ್ತೆ. ಆದ್ರೆ ಇದ್ರಲ್ಲಿ ಯಾವ್ದು ಇರೋದಮ್ಮ? ನಿಂಗೆ ಸಿಗೋ ಪರ್ಸಲ್ಲಿ ಬರೀ ಒಂದು 6-7 ಸಾವಿರ ಕಾಸು ಇರುತ್ತೆ. ಅದನ್ನೇನು ಮಾಡ್ಬೇಕಂದ್ರೆ ಅನಾಥಾಶ್ರಮ ಕಟ್ಟೋದು ಒಳ್ಳೇದು ಅನ್ಸುತ್ತೆ. ಯಾಕಂದ್ರೆ ಅದ್ರಲ್ಲಿ ಏನು ಅಡ್ರೆಸ್ ಇರಲ್ಲ. ಯಾರೋ ಬಂದು ಎಲ್ಲರೂ ನಾವು ಒನ್ ಟೈಮ್ ಹಂಗೆ ಹಾಕಿದ್ದೆ. 5 ಜನ ನಂದಂತ ನನಗೆ ಫೋನ್ ಮಾಡಿರು ಒನ್ ಟೈಮಲ್ಲಿ. ಆಧಾರ್ ಕಾರ್ಡ್ ಏನು ಇಲ್ಲ ಅಂದಾಗ ನಾವೇನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಹಾಕಿದಾಗ ಎಲ್ಲರೂ ನಂದು ಅಂತಾನೆ ಬರ್ತಾರೆ. ಅದಕ್ಕೆ ನಾವೇನು ಮಾಡಬೇಕು, ನನಗೆ ಅವ್ರ ಹೆಸರಲ್ಲಿ ದೋಸನಗನ ಹಾಕ್ಬೇಕು, ಇಲ್ಲ ಅನಾಥಾಶ್ರಮಗನ ಕಟ್ಬಿಡ್ಬೇಕು. ಸೊ ಗೈಸ್, ಇದಾಗಿತ್ತು ನಮ್ಮ ಫ್ಯಾಮಿಲಿಯ ಡಿಫ್ರೆಂಟ್ ಒಪಿನಿಯನ್ಸು ಸೇಮ್ ಕ್ವಶನ್ಗೆ. ಇದರಲ್ಲಿ ನಮ್ಮ ತಾತಂದು ಒಂದು ಸ್ವಲ್ಪ ಸಿಮಿಲರ್ ಅನಿಸ್ತು. ಮಿಕ್ಕಿದ್ದೆಲ್ಲ ಯಾವ್ದು ನಿಮಗೆ ಬೆಸ್ಟ್ ಸೂಟ್ ಆಯಿತು, ಯಾವ್ದು ಪರ್ಫೆಕ್ಟ್ ಇತ್ತು ಅನಿಸ್ತು ಅಂತೆಲ್ಲ ಕಮೆಂಟ್ ಹಾಕಿ. ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕು ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆಟ್ಗೆ ಆಗಬೇಕು ಗೈಸ್, ಸ್ವಲ್ಪ ಸಪೋರ್ಟ್ ಮಾಡಿ, ಸ್ವಲ್ಪ ಪುಚ್ಚಾಗಿ ಮಾಡೋಣ ಅಷ್ಟೇ ಗೈಸ್. ನೆಕ್ಸ್ಟ್ ವಿಡಿಯೋ ಸಿಗೋರ್ಗೆ ಹೇಳೋಕ್ಕಾಗೋದಿಷ್ಟೇ. ಅಷ್ಟೇ ವಿಷಯ. ಪೀಸ್ ಮತ್ತೆ